ನಿಮಗೆ ಗ್ರಂಥದ ಮೊದಲ ಭಾಗದಲ್ಲಿ ಬಾಗೂರರ ಜೀವನ ಚರಿತ್ರೆ ನಮಗೆ ಪುಟ ತೆರೆಯುತ್ತೆ. ಹಾಗೆ ಮುಂದುವರಿತಾ ಹೋದ್ರೆ ಇನ್ನೇನು ಹೃದಯ ಭಾಗ ಅಂತ ಹೇಳಿದೆ, ಲೇಖನಗಳು ಅಂತ ಹೇಳಿ, ಇಲ್ಲಿ ನಿಜವಾಗ್ಲೂ ಮನುಷ್ಯ ಜೀವನ ಬೇರೆ ಬದುಕು ಬೇರೆ. ಜೀವನ ಜೀವದೊಂದಿಗಿನ ಯಾನ, ಆದರೆ ನಾನು ಅನ್ಕೊಂಡಿರೋದು ಬದುಕು ನಾವು ಕಟ್ಟಿಕೊಳ್ಳುವುದು. ಬದುಕನ್ನ ಬದುಕಿಸಬೇಕು ಅಂತಾರೆ ಹಿರಿಯರು. ಬದುಕನ್ನ ಬದುಕಿಸುವುದು ಅಂದ್ರೆ ನಮ್ಮ ನಂತರವೂ ನಮ್ಮ ಬದುಕು ಹಲವಾರು ಜೀವನಗಳಲ್ಲಿ ಪ್ರತಿಬಿಂಬ ಆಗ್ತಾ ಇರುತ್ತೆ. ಅಭಿಮಾನಿ ಬಂಧುಗಳು, ವಿಶ್ವಾಸಿಗರು, ಸ್ನೇಹಿತರು, ಆಪ್ತರು, ಗುರು ಹಿರಿಯರು ಬಾಗೂರು ಮಾರ್ಕಂಡೆಯರವರಿಗೆ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಆಗಮಿಸಿದ್ದೀರಿ. ತಮ್ಮೆಲ್ಲರಿಗೂ ಅಭಿವಂದನೆಗಳು ಹಾಗೂ ಅಭಿನಂದನೆಗಳು. ಇಂಥ ಒಂದು ಶುಭ ಸಂದರ್ಭದಲ್ಲಿ, ಇಂಥ ಒಂದು ಗಣ್ಯರ ಸಮ್ಮುಖದಲ್ಲಿ ಅಭಿನಂದನಾ ಗ್ರಂಥದ ಬಗ್ಗೆ ಮಾತಾಡೋದಿಕ್ಕೆ ನಾನು ತುಂಬಾ ಚಿಕ್ಕವಳು, ಅಷ್ಟು ಅನುಭವ ಪಡೆದವಳು ಅಲ್ಲ, ಹಿರಿಯಳು ಅಲ್ಲ. ಆದರೆ ಸಿಕ್ಕಿರುವಂತಹ ಅವಕಾಶವನ್ನ ನನ್ನ ಅದೃಷ್ಟ ಅಂತ ಹೇಳಿ ಭಾವಿಸಿ ನಾನು ಈ ಗ್ರಂಥದ ಬಗ್ಗೆ ತಿಳಿದಂತ ಕೆಲವೊಂದು ಪ್ರಮುಖಾಂಶಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ, ತಮ್ಮ ಜೀವನದ ಪಯಣದಲ್ಲಿ 60 ವಸಂತಗಳನ್ನ ಕಂಡು ತಮ್ಮ ಜೀವನದ ಪ್ರತಿ ಕ್ಷಣವನ್ನ ಸಾರ್ಥಕವಾಗಿಸಿಕೊಂಡಿರುವಂತಹ ಬಾಗೂರು ಮಾರ್ಕಂಡೆಯರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆಯೇ ನಮ್ಮ ಜೀವನದಲ್ಲಿ ಏನೇನೋ ಆಸೆಗಳನ್ನ ಇಟ್ಕೊಳ್ತೀವಿ, ಅಂತಹ ಆಸೆಗಳಲ್ಲಿ ಕೆಲವೊಂದು ಅಚ್ಚಾಗಿ ಉಳ್ಕೊಳ್ತವೆ. ಹಾಗಾಗಿ ಬಾಗೂರರಿಗೆ 60ರ ವಸಂತದ ಶುಭ ಸಮಾರಂಭದಲ್ಲಿ ಒಂದು ಅಭಿನಂದನಾ ಗ್ರಂಥವನ್ನ ಕೊಡಬೇಕು ಅನ್ನುವಂತ ಮಹದಾಸೆಯನ್ನ ಹೊತ್ತು ಆ ಆಸೆಯನ್ನ ಈಡೇರಿಸಿಕೊಂಡಿರುವಂತಹ ಪ್ರಧಾನ ಸಂಪಾದಕರಾದಂತಹ ರಾಮ್ಕಿ ಸರ್ ಅವರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಭಾವಗೊಳ್ಳಲು 60. ಯಾಕಂದ್ರೆ ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಮುಖಾಂಶಗಳನ್ನ ನಾನು ಆ ಗ್ರಂಥದ ಬಗ್ಗೆ ಹೇಳ್ತಾ ಹೋಗ್ತೀನಿ. ಭಾವಗೊಳ್ಳಲು 60 ಇದು ಕೇವಲ ಅಕ್ಷರಗಳ ಸಂಗ್ರಹ ಅಲ್ಲ, ಇದೊಂದು ಅಕ್ಷರಾಭಿನಂದನೆಯ ಭಾವ ಸಂಪುಟ. ಕೇವಲ ಅಕ್ಷರಗಳು ಲೇಖನಗಳಾಗಿ ಇದರಲ್ಲಿ ಸಂಗ್ರಹವಾಗಿಲ್ಲ. ಅವರ ಜೀವನದಲ್ಲಿ, ಅವರ ಜೀವನದ ಅನುಭವಗಳೊಂದಿಗೆ ಸದಾ ಒಡನಾಡಿಯಾಗಿ, ಆಪ್ತರಾಗಿ, ಸ್ನೇಹಿತರಾಗಿ, ಮಾರ್ಗದರ್ಶಕರಾಗಿ, ಸಹಕಾರಿಗಳಾಗಿ, ಗುರುಗಳಾಗಿ, ಹಿರಿಯರಾಗಿ, ಅಧಿಕಾರಿಗಳಾಗಿ ಅವರ ಜೀವನದುದ್ದಕ್ಕೂ ಅವರ ಒಡನಾಟವನ್ನ ಹೊಂದಿದಂತಹ ಅನೇಕ ನಮ್ಮ ನಾಡಿನ ಗಣ್ಯಾತಿ ಗಣ್ಯರು ತಮ್ಮ ಮನದಾಳದ ಮಾತುಗಳನ್ನ ಲೇಖನವಾಗಿ ಇಲ್ಲಿ ನೀಡಿದ್ದಾರೆ. ಈ ಒಂದು ಗ್ರಂಥವನ್ನ ಹೊರತರಬೇಕು ಅಂತ ನಾವು ಅನ್ಕೊಂಡಾಗ ಮೊದಲಿಗೆ ನಾವು ಅನ್ಕೊಂಡಿದ್ದು ಬಾಗೂರರ ಆಪ್ತ ವಲಯವನ್ನ, ಇವರ ಒಂದು ಜೀವನದ ಬಗ್ಗೆ ಅಥವಾ ಜೀವನದ ಅನುಭವದ ಬಗ್ಗೆ ತಮ್ಮ ಮಾತುಗಳಲ್ಲಿ ಲೇಖನಗಳಾಗಿ ಕೊಡಿ ಅಂತ ಕೇಳೋಣ ಅಂತ. ನಮಗೆ ಒಂದು ಆತಂಕವೂ ಇತ್ತು. ಯಾಕಂದ್ರೆ ಲೇಖನ ಅಂದಾಗ ಬಾಯಿನಲ್ಲಿ ಹೇಳ್ಬಿಡ್ತೀವಿ, ಏನ್ ಬೇಕಾದ್ರೂ ಬಾಯಿನಲ್ಲಿ ಹೇಳ್ಬಿಡ್ತೀವಿ. ಆದ್ರೆ ಬರವಣಿಗೆ ರೂಪದಲ್ಲಿ ಕೊಡಿ ಅಂದಾಗ ಸ್ವಲ್ಪ ಸಮಯದ ಅಭಾವ ಇರಬಹುದು, ಅವಕಾಶಗಳಿಲ್ಲದೆ ಇರಬಹುದು. ಆದ್ರೂ 50ಕ್ಕೂ ಹೆಚ್ಚು ಲೇಖನಗಳು ನಮ್ಗೆ ಸಂಗ್ರಹವಾದ. ಸೊ ಇಂತಹ ಸಂಗ್ರಹವಾದಂತಹ ಲೇಖನಗಳನ್ನ ಈ ಗ್ರಂಥದ ಹೃದಯ ಭಾಗವಾಗಿ ನಾವು ದಾಖಲಿಸಿದ್ದೇವೆ. ಹಾಗೇನೆ ಬಾಗೂರರ ಜೀವನದ ಕುರಿತು ಅವರ ಮಾತುಗಳಲ್ಲೇ ಅವರ ಜೀವನದ ಏಳು ಬೀಳುಗಳನ್ನ, ನೋವು ನಲಿವುಗಳನ್ನ, ಹಾಗೂ ಅವರು ಕಂಡಂತಹ ಏನು ಸೋಲು ಗೆಲುವುಗಳನ್ನ ಅವರ ಮಾತುಗಳಲ್ಲೇ ನೀವು ದಾಖಲಿಸಿಕೊಡಿ ಸರ್ ಅಂದಾಗ ಅವರು ತುಂಬ ಹೃದಯದಿಂದ ಅವರ ಜೀವನದ ಎಲ್ಲ ವಿಚಾರಗಳನ್ನ, ಪ್ರತಿ ಕ್ಷಣವನ್ನ ಯಥಾವತ್ತಾಗಿ ಅಲ್ಲಿ ದಾಖಲೆ ಮಾಡಿದ್ದಾರೆ. ನಿಮಗೆ ಗ್ರಂಥದ ಮೊದಲ ಭಾಗದಲ್ಲಿ ಬಾಗೂರರ ಜೀವನ ಚರಿತ್ರೆ ನಮಗೆ ಪುಟ ತೆರೆಯುತ್ತೆ. ಹಾಗೆ ಮುಂದುವರಿತಾ ಹೋದ್ರೆ ಇನ್ನೇನು ಹೃದಯ ಭಾಗ ಅಂತ ಹೇಳಿದೆ, ಲೇಖನಗಳು ಅಂತ ಹೇಳಿ, ಇಲ್ಲಿ ನಿಜವಾಗ್ಲೂ ಮನುಷ್ಯ ಜೀವನ ಬೇರೆ ಬದುಕು ಬೇರೆ. ಜೀವನ ಜೀವದೊಂದಿಗಿನ ಯಾನ, ಆದರೆ ನಾನು ಅನ್ಕೊಂಡಿರೋದು ಬದುಕು ನಾವು ಕಟ್ಟಿಕೊಳ್ಳುವುದು. ಬದುಕನ್ನ ಬದುಕಿಸಬೇಕು ಅಂತಾರೆ ಹಿರಿಯರು. ಬದುಕನ್ನ ಬದುಕಿಸುವುದು ಅಂದ್ರೆ ನಮ್ಮ ನಂತರವೂ ನಮ್ಮ ಬದುಕು ಹಲವಾರು ಜೀವನಗಳಲ್ಲಿ ಪ್ರತಿಬಿಂಬ ಆಗ್ತಾ ಇರುತ್ತೆ. ಅಂಥ ಒಂದು ಸಾರ್ಥಕವಾದ ಬದುಕನ್ನ ಕಟ್ಟಿಕೊಂಡವರು ಬಾಗೂರರು ಅಂತ ನನಗನ್ಸುತ್ತೆ. ಯಾಕೆಂತಂದ್ರೆ ಲೇಖನಗಳನ್ನ ಕೊಟ್ಟವರು ಎಂತ ಅಂದ್ರೆ ಹೇಳೋಕೆ ಅಸಾಧ್ಯವಾದಂಥದ್ದು.
ನಾಡಿನ ಗಣ್ಯಾತಿ ಗಣ್ಯರು, ನಮ್ಮ ನಾಡೋಜ BK ಸುಮಿತ್ರಮ್ಮ, ಡಾಕ್ಟರ್ ಬೈರಮಂಗ್ಲ ರಾಮೇಗೌಡ ಅವರು, SS ಪಾಟೀಲರು, ಹೀಗೆ ಅನೇಕ, ಮತ್ತೆ ಇವರು ಜಯಶ್ರೀ ಅರವಿಂದ್ರವರು, ಹೀಗೆ ಗಣ್ಯಾತಿ ಗಣ್ಯರು ಲೇಖನಗಳನ್ನ, ಅವರ ಜೀವನದ ಅನುಭವಗಳಲ್ಲಿ ಪಡೆದಂತಹ ಮಾತುಗಳನ್ನ ಅವರು ಲೇಖನಗಳಾಗಿ ನಮಗೆ ಕೊಟ್ಟರು. ಇದೊಂದು ನಿಜಕ್ಕೂ ಸಾರ್ಥಕವಾದಂತಹ ಜೀವನ ಅಂತ ನಾವು ಅನ್ಕೊಳ್ಬಹುದು. ಹಾಗೆ ಆ ಜೀವನಕ್ಕೆ ಪೂರಕವಾದಂತಹ ಅವರ ಸಾಧನೆಯ ಕೆಲವೊಂದು ಪುಟಗಳನ್ನ ಉತ್ತಮ ಶೀರ್ಷಿಕೆಗಳಾಗಿ ನಾವು ದಾಖಲಿಸಿದೀವಿ. ಅದರಲ್ಲಿ ಕಾವ್ಯ ಸಂಪುಟ, ಭಾವ ಸಂಪುಟ, ಚಿತ್ರ ಸಂಪುಟ ಅಂತ ಹೇಳಿ. ಅಂದ್ರೆ ನೋಡಿ, ಚಿತ್ರ ಸಂಪುಟ ಬಾಗೂರರು ಚಿತ್ರ ಕಲಾವಿದರಾಗಿ ತಾವು ಕೈಗೊಂಡಂತಹ ಸಾಧನೆ ಏನಿದೆ, ಆ ಕ್ಷೇತ್ರದಲ್ಲಿ ತಾವು ಕೈಗೊಂಡಂತಹ ಸಾಧನೆ, ಚುಕ್ಕಿ ಚಿತ್ರಗಳಾಗಿರ್ಬೋದು, ರೇಖಾ ಚಿತ್ರಗಳಾಗಿರ್ಬೋದು, ವರ್ಣಚಿತ್ರಗಳಾಗಿರ್ಬೋದು, ಚಿತ್ರಗಳು ಮಾತನಾಡುತ್ತವೆ, ನಿಜವಾಗ್ಲೂ ಆ ಚಿತ್ರಗಳು ಮಾತನಾಡುತ್ತವೆ. ಅಂತಹ ವಿಶಿಷ್ಟವಾದಂತಹ ಚಿತ್ರಗಳನ್ನ ಅಲ್ಲಿ ದಾಖಲಿಸಲಾಗಿದೆ. ಹಾಗೆ ಕಾವ್ಯ ಸಂಪುಟ ಅಂತಂದಾಗ ಬಾಗೂರರು ಚಿತ್ರಕಲೆ ಹಾಗೂ ಕಾವ್ಯ ಎರಡರಲ್ಲೂ ನಿಪುಣರು, ಎರಡೂ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡಿದವರು. ಹಾಗಾಗಿ ಅವರ ಕಾವ್ಯ ಸಂಪುಟದಲ್ಲಿ ಅನೇಕ ಭಾವಗೀತೆಗಳು ಹಾಗೂ ಕವಿತೆಗಳು, ಶಿಶುಗೀತೆಗಳು, ಲಾಲಿ ಹಾಡುಗಳು ದಾಖಲಾಗಿದೆ. ಹಾಗೆ ಈ ಗೀತೆಗಳು ಹಾಗೂ ಅವರ ಚಿತ್ರಗಳು ಎರಡು ಕೂಡ ಸಂಯೋಜನೆ ಆಗುವಂತಹ ಅನೇಕ ಕಾರ್ಯಕ್ರಮಗಳನ್ನ ಅವರ ಜೀವನದಲ್ಲಿ ಮಾಡಿದ್ದಾರೆ. ನೋಡಿ, ಹೆಸರು ಹೇಗಿದೆ ಅಂದ್ರೆ ಮೀಟು ಗೀಟು, ಕೊಳಲಯಾನ ಚಿತ್ರಯಾನ, ಚಿತ್ರಕ್ಕೆ ಗಾನ ಮತ್ತು ನೃತ್ಯ, ವಿಶೇಷವಾದಂತಹ ಹೊಸ ವಿಧಾನದಲ್ಲಿ ಕಾವ್ಯ ಹಾಗೂ ಚಿತ್ರಕಲೆ ಎರಡೂ ಕ್ಷೇತ್ರವನ್ನ ಬೆಳೆಸಬಹುದು, ಉಳಿಸಬಹುದು ಅನ್ನುವಂತಹ ಒಂದು ಕುರುಹನ್ನ ಮುಂದಿನ ಪೀಳಿಗೆಗೆ ಉಳಿಸಿ ಹೋಗ್ತಾ ಇದ್ದಾರೆ. ನಂತರ ಈ ಒಂದು ಕಾರ್ಯಕ್ರಮಗಳು ಏನು ಇವರ ಜೀವನದಲ್ಲಿ ಕೈಗೊಂಡಂತಹ ಕಾರ್ಯಕ್ರಮಗಳಿತ್ತು, ಆ ಕಾರ್ಯಕ್ರಮಗಳನ್ನ ನಾಡಿನ ಗಣ್ಯಾತಿ ಗಣ್ಯರು ತಮ್ಮ ಅಭಿನಂದನಾ ಪೂರ್ವಕವಾಗಿ ಲೇಖನಗಳಾಗಿ ನೀಡಿದ್ದು, ಹಾಗೂ ನಾಡಿನ ಪ್ರಸಿದ್ಧ ಪತ್ರಿಕೆಗಳು, ಪ್ರಜಾವಾಣಿ, ಕನ್ನಡಪ್ರಭ, ಪ್ರಸಿದ್ಧ ಪತ್ರಿಕೆಗಳು ಅನೇಕ ಲೇಖನಗಳ ರೂಪದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಅದನ್ನು ಕೂಡ ಈ ಅಭಿನಂದನಾ ಗ್ರಂಥದಲ್ಲಿ ದಾಖಲಿಸಲಾಗಿದೆ. ಹಾಗೇನೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಹಾಗೂ ಚಿತ್ರಕಲೆಗೆ ಅವರು ತಮ್ಮದೇ ಆದಂತಹ ಸಾಧನೆಯನ್ನ, ಒಂದು ಕೊಡುಗೆಯನ್ನ ಕೊಟ್ಟಿದ್ದು ಒಂದು ಕಡೆ ಆದರೆ, ಮತ್ತೊಂದೆಡೆಗೆ ಅವರ ಇನ್ನೊಂದು ಕ್ಷೇತ್ರವು ಕೂಡ ನಾವೆಲ್ಲ ಮೆಚ್ಚುವಂಥದ್ದೇ. ಕನ್ನಡ ಕ್ಷೇತ್ರಕ್ಕೆ, ಕನ್ನಡ ಕಲಿಯುವವರಿಗೆ ಕನ್ನಡ ಸೌರಭ ಅನ್ನುವಂತಹ ಒಂದು ತಂತ್ರಾಂಶವನ್ನ ಪರಿಚಯ ಮಾಡಿ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಅದೊಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದರ ಕುರಿತಾಗಿಯೂ ಕೂಡ ನಿಮಗೆ ಮಾಹಿತಿ ಆ ಒಂದು ಪುಸ್ತಕದಲ್ಲಿ ದೊರೆಯುತ್ತೆ. ಅಂದ್ರೆ ಇದನ್ನ ಒಂದು ಅಭಿನಂದನಾ ಗ್ರಂಥವಾಗಿ ನಾನು ಅದನ್ನ ತಗೊಳ್ಳಿಕ್ಕೆ ಇಷ್ಟನೇ ಪಡೋದಿಲ್ಲ, ಕಾರಣ ಅದೊಂದು ಆಕರ ಗ್ರಂಥ. ಯಾಕೆಂದ್ರೆ ನವ ಕಲಾವಿದರಿಗೆ, ನವ ಸಾಹಿತಿಗಳಿಗೆ, ನವ ಕವಿಗಳಿಗೆ ಅವರ ಮುಂದಿನ ಅಧ್ಯಯನಕ್ಕೆ ಅಗತ್ಯವಾದಂತಹ ಮಾಹಿತಿ ಎಲ್ಲವೂ ಈ ಗ್ರಂಥದಲ್ಲಿ ದಾಖಲಾಗಿದೆ. ಇಂತಹ ಮಹೋನ್ನತವಾದಂತಹ ಗ್ರಂಥವನ್ನ ಅವರಿಗೆ ಸಮರ್ಪಿಸಿದಂತಹ ರಾಮ್ಕಿ ಸರ್ ಅವ್ರಿಗೂ, ಹಾಗೂ ಈ ಒಂದು ಸಮಾಜಕ್ಕೆ ಶಿಕ್ಷಣ ಹಾಗೂ ಕಲೆ ಹಾಗೂ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ಬಾಗೂರರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇವರ ಮುಂದಿನ ಜೀವನ ಹೀಗೆ ಸುಖಮಯವಾಗಿರಲಿ, ಇವರ ಎಲ್ಲ ಆಸೆಗಳು ಈಡೇರಲಿ, ಭಗವಂತ